ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. 23 ಜುಲೈ ಬಜೆಟ್ ಬರ್ತಾ ಇದೆ. ಸೊ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀರಾ ಟ್ರೇಡಿಂಗ್ ಮಾಡೋಕೆ, ದುಡ್ಡನ್ನು ಮಾಡೋಕೆ. ಸೊ ಒಳ್ಳೇದೇ. ಸೊ ನಾವು ಇವತ್ತು ಬಜೆಟ್ ದಿನ ಯಾವ ತರ ಒಂದು ಮಾರ್ಕೆಟ್ ಪರ್ಫಾರ್ಮೆನ್ಸ್ ಮಾಡುತ್ತೆ, ಯಾವ ತರ ಒಂದು ಮೊಮೆಂಟಮ್ ಕೊಡುತ್ತೆ ಅಂತ ಸ್ವಲ್ಪ ನಾವು ಏನ್ ಮಾಡೋಣ, ಅನಾಲಿಸಿಸ್ ಮಾಡೋಣ. ಓಕೆನಾ? ಮತ್ತೆ ಬಜೆಟ್ ದಿನ ಯಾವ ಒಂದು ಸೆಕ್ಟರ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಓಕೆನಾ? ಸೊ ಬಜೆಟ್ ಅಂದ್ಮೇಲೆ ಹೊಸ ಪಾಲಿಸೀಸ್ ಅನೌನ್ಸ್ ಆಗುತ್ತೆ, ಹೊಸ ನ್ಯೂಸ್ ಬರುತ್ತೆ. ಸೊ ಹೊಸ ಟ್ಯಾಕ್ಸ್ ರಿಫಾರ್ಮ್ ಕೂಡ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಬಜೆಟ್ ಗೆ ನಾವು ಒಂದು ಹೆಸರು ಕೊಡ್ಬೋದು. ಸೊ ಇವೆಂಟ್ಸ್ ಅಂತ ನಾವು ಅದಕ್ಕೆ ಹೆಸರನ್ನ ಕೊಡ್ಬೋದು. ಓಕೆನಾ? ಸೊ ಇವೆಂಟ್ಸ್ ಅಂದ್ರೆ ಏನು? ಓಕೆ, ಇವೆಂಟ್ಸ್ ಅಂದ್ರೆ ಏನು ಫಸ್ಟ್ ನಾವು ತಿಳ್ಕೊಳ್ಳೋಣ. ಇವೆಂಟ್ಸ್ ಅಂದ್ರೆ ನಾನು 3 ಪ್ರಕಾರದಲ್ಲಿ ಡಿವೈಡ್ ಮಾಡ್ತೀನಿ. ಫಸ್ಟ್ ಒನ್ ಮೈನರ್ ರಿಸಲ್ಟ್. ಸೊ ಇದರಲ್ಲಿ FI ಡೇಟಾ ನೋಡ್ತೀವಿ, DI ಡೇಟಾ ನೋಡ್ತೀವಿ, ಮತ್ತೆ GDP ಡೇಟಾ ನೋಡ್ತೀವಿ. ಓಕೆ, ಸೊ ಮೇಜರ್ ಇವೆಂಟ್. ಸೊ ಮೇಜರ್ ಇವೆಂಟ್ ಅಂದ್ರೆ ಯಾವುದು? ಸೊ ಈಗ ಬರ್ತಾ ಇದೆ ನೆಕ್ಸ್ಟ್ 23 ಜುಲೈಗೆ ಬಜೆಟ್. ಓಕೆನಾ? ಸೊ ಇದನ್ನ ಮೇಜರ್ ಇವೆಂಟ್ ಆಗಿ ನಾವು ಇದನ್ನ ಏನ್ ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಥರ್ಡ್ ಬರುತ್ತೆ ಮೆಗಾ ಇವೆಂಟ್. ಮೆಗಾ ಇವೆಂಟ್ ಅಂದ್ರೆ ಏನು? ಸೊ ಮೆಗಾ ಇವೆಂಟ್ ಅಂದ್ರೆ ಎಲೆಕ್ಷನ್ ಡೇ. ಎಲೆಕ್ಷನ್ ಡೇ ಅಲ್ಲಿ ಮಾರ್ಕೆಟ್ ಅನ್ನು ನೋಡಿದ್ರೆ ಯಾವ ತರ ಒಂದು ಪರ್ಫಾರ್ಮ್ ಮಾಡಿದ್ರೆ, ಯಾವ ತರ ಒಳಗಿಳಿಕೆ ಆಗಿದೆ, ಯಾವ ತರ ಒಂದು ಏರಿಳಿತ ಆಗಿದೆ ಅನ್ನೋದನ್ನ ನೀವು ಎಲೆಕ್ಷನ್ ದಿನ ನೋಡಿದಿರ. ಸೊ ಅದನ್ನ ಏನಂತೀವಿ, ಮೆಗಾ ಇವೆಂಟ್ ಅಂತ ಕರಿತೀವಿ. ಓಕೆನಾ? ಸೊ ಈಗ ಮೇಜರ್ ಇವೆಂಟ್ಸ್ ಮೇಲೆ ನಾವು ಏನ್ ಮಾಡೋಣ ಅಂದ್ರೆ ಯೂನಿಯನ್ ಬಜೆಟ್ ಮೇಲೆ ಫೋಕಸ್ ಮಾಡೋಣ. ಏನಾಗುತ್ತೆ, ಯಾವ ಒಂದು ಸೆಕ್ಟರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ, ಯಾವ ಒಂದು ಸೆಕ್ಟರ್ಸ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಅನಾಲಿಸಿಸ್ ಮಾಡೋಣ. ನನ್ನ ಪ್ರಕಾರ ಈ ಒಂದು ಬಜೆಟ್ ನಲ್ಲಿ 3 ಸೆಕ್ಟರ್ಸ್ ನಲ್ಲಿ ಗ್ರೋವಿಂಗ್ ನೋಡ್ಲಿಕ್ಕೆ ನಮಗೆ ಸಿಗುತ್ತೆ. ಸೊ ಫಸ್ಟ್ ಸೆಕ್ಟರ್ ಯಾವುದು ಹಾಗಾದ್ರೆ? ಇನ್ಫ್ರಾ. ಓಕೆನಾ? ಇನ್ಫ್ರಾ ಅಂದ್ರೆ ಯಾವುದು? ಇನ್ಫ್ರಾದಲ್ಲಿ ತುಂಬಾ ಸ್ಟಾಕ್ಸ್ ಗಳು ಬರುತ್ತೆ. ಓಕೆನಾ? ಅದು ರೈಲ್ವೇಸ್ ಆಗಿರ್ಬೋದು, ಡಿಫೆನ್ಸ್ ಆಗಿರ್ಬೋದು, ಪೋರ್ಟ್ಸ್ ಆಗಿರ್ಬೋದು, ಮತ್ತೆ ಪವರ್ ಆಗಿರ್ಬೋದು. ತುಂಬಾ ಸ್ಟಾಕ್ಸ್ ಇದೆ ಇನ್ಫ್ರಾದಲ್ಲಿ. ಅದರ ಮೇಲೆ ಸ್ವಲ್ಪ ರಿಸರ್ಚ್ ಮಾಡಿ, ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ. ಇವುಗಳ ಮೇಲೆ ಜಾಸ್ತಿ ಏನ್ ಮಾಡ್ತಾರೆ ಅಂದ್ರೆ, ಸೊ ಆಲ್ರೆಡಿ ನೋಡಿದ್ರೆ ರೈಲ್ವೆ ಸ್ಟಾಕ್ಸ್ ಗಳು ಯಾವ ತರ ಗ್ರೋ ಆಗ್ತದೆ, ಯಾವ ತರ ಒಂದು ಬೂಮ್ ಆಗ್ತಾ ಇದೆ ಅಂತ. ಓಕೆನಾ? ಸೊ ಈಗ ಅದ್ರ ಮೇಲೆ ಜಾಸ್ತಿ ತುಂಬಾ ಜನ ಇನ್ವೆಸ್ಟ್ ಮಾಡಿದ್ರೆ, ತುಂಬಾ ಅದ್ರ ಮೇಲೆ ಟ್ರೇಡಿಂಗ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಈ ಒಂದು ಸೆಕ್ಟರ್ಸ್ ಗಳ ಮೇಲೆ ಆಲ್ರೆಡಿ ತುಂಬಾ ಇನ್ವೆಸ್ಟಿಂಗ್ ಆಗಿದೆ. ಓಕೆನಾ? ಆಲ್ರೆಡಿ ತುಂಬಾ ಇನ್ವೆಸ್ಟಿಂಗ್ ಆಗಿದೆ. ಸೊ ಇನ್ನೂ ಕೂಡ ಇದ್ರ ಮೇಲೆ ಇನ್ವೆಸ್ಟಿಂಗ್ ಆಗೋ ಚಾನ್ಸಸ್ ತುಂಬಾ ಇದೆ. ಯಾವಾಗ? ಸೊ ಇದನ್ನ ಯಾವಾಗ ಇನ್ಫ್ರಾ ಮೇಲೆ ಏನಾದ್ರೂ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ರೆ, ಸೊ ಮತ್ತೆ ಈ ಒಂದು ಸ್ಟಾಕ್ಸ್ ಮೇಲೆ ಜಾಸ್ತಿ ನಾವು ಗ್ರೋವಿಂಗ್ ನೋಡ್ಲಿಕ್ಕೆ ನಮ್ಗೆ ಇದರಲ್ಲಿ ಸಿಗುತ್ತೆ. ಓಕೆನಾ? ಸೊ ಸೆಕೆಂಡ್ ಒನ್ ಯಾವುದು? ಫರ್ಟಿಲೈಸರ್ಸ್. ಸೊ ಫರ್ಟಿಲೈಸರ್ ಸ್ಟಾಕ್ಸ್ ಗಳ ಮೇಲೆ ಲಾಸ್ಟ್ 2 ಇಯರ್ ಇಂದ ಯಾವುದೇ ಒಂದು ಇಂಪಾರ್ಟೆನ್ಸ್ ಬಜೆಟ್ ಅಲ್ಲಿ ತೋರಿಸ್ತಿಲ್ಲ. ಓಕೆನಾ? ಸೊ ಈ ಬಜೆಟ್ ಅಲ್ಲಿ ತುಂಬಾ ಚಾನ್ಸಸ್ ಇದೆ ಫರ್ಟಿಲೈಸರ್ ಸ್ಟಾಕ್ಸ್ ಗಳನ್ನ ಬೂಸ್ಟ್ ಮಾಡೋ ಪ್ರಯತ್ನ ತುಂಬಾ ಮಾಡ್ತಾರೆ. ಸೊ ಲಾಸ್ಟ್ 2 ಇಯರ್ ಇಂದ ನೋಡಬಹುದು, ಫರ್ಟಿಲೈಸರ್ ಸ್ಟಾಕ್ಸ್ ಗಳಲ್ಲಿ ಯಾವುದೇ ಒಂದು ಬೂಸ್ಟಿಂಗ್ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಸೊ ಇವಾಗ ಚಾನ್ಸಸ್ ತುಂಬಾ ಇದೆ ಫರ್ಟಿಲೈಸರ್ ಸ್ಟಾಕ್ಸ್ ಗಳಲ್ಲಿ ಬೂಸ್ಟಿಂಗ್ ನೋಡ್ಲಿಕ್ಕೆ ನಮಗೆ ಸಿಗೋ ಚಾನ್ಸಸ್ ತುಂಬಾ ಇದೆ. ಹಾಗಾಗಿ ಫರ್ಟಿಲೈಸರ್ ಸ್ಟಾಕ್ಸ್ ಗಳು ಯಾವ ಇದೆ ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ, ಅದ್ರ ಮೇಲೆ ಇನ್ವೆಸ್ಟಿಂಗ್ ಮಾಡಬೇಕಾದ್ರೆ ನಿಮ್ಮ ಒಂದು ಅನಾಲಿಸಿಸ್ ಪ್ರಕಾರ ನೀವು ಸ್ಟಡಿ ಮಾಡಿ ಇನ್ವೆಸ್ಟಿಂಗ್ ಮಾಡಿ. ಓಕೆನಾ? ಸೊ ಈ ಒಂದು ಬಜೆಟ್ ಅಲ್ಲಿ ಏನಾದ್ರು ಫರ್ಟಿಲೈಸರ್ ಸ್ಟಾಕ್ಸ್ ಗಳ ಮೇಲೆ ಫೋಕಸ್ ಮಾಡಿದ್ರೆ. ಓಕೆ, ಥರ್ಡ್ ಒನ್ ಬರುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಸೊ ನಮಗೂ ನಿಮ್ಗೂ ಅದು ಸಂಬಂಧಪಟ್ಟಿದೆ. ಯಾವ್ದಪ್ಪ ಅಂದ್ರೆ ಟ್ಯಾಕ್ಸೇಷನ್. ಸೊ ಟ್ಯಾಕ್ಸೇಷನ್ ನೋಡಿ ಆಲ್ರೆಡಿ ತುಂಬಾ ನ್ಯೂಸ್ಗಳು ಬರ್ತಾ ಇದೆ. ಗುಡ್ ನ್ಯೂಸ್ ಕೂಡ ಬರ್ತಾ ಇದೆ, ಬ್ಯಾಡ್ ನ್ಯೂಸ್ ಕೂಡ ಬರ್ತಾ ಇದೆ. ಓಕೆನಾ? ಸೊ STT ಕಟ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಸೊ STT ಕಟ್ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕು. ಆಲ್ಮೋಸ್ಟ್ ತುಂಬಾ ಜನರು ಹೇಳ್ತಾ ಇದಾರೆ, ತುಂಬಾ ನ್ಯೂಸ್ ಬರ್ತದೆ, STT ಒಂದ್ ಸ್ವಲ್ಪ ಕಡಿಮೆ ಮಾಡೋ ಚಾನ್ಸಸ್ ತುಂಬಾ ಇದೆ. ಓಕೆನಾ? ಸೊ ಇದು ಆಯ್ತು. ಇನ್ನ ಡೆರಿವೇಟಿವ್ಸ್ ಅಲ್ಲಿ. ಓಕೆನಾ? ಡೆರಿವೇಟಿವ್ಸ್ ಅಂದ್ರೆ ನೀವು ಆಪ್ಷನ್ ಟ್ರೇಡಿಂಗ್ ಮಾಡ್ತೀವಿ, ಸೆಲ್ಲಿಂಗ್ ಮಾಡ್ತೀವಿ, ಹೆಡ್ಜಿಂಗ್ ಮಾಡ್ತೀವಿ. ಸೊ ಇದಕ್ಕೆ ಡೈರೆಕ್ಟ್ಲಿ 30% ಟ್ಯಾಕ್ಸ್ ಆಗ್ತಾ ಇದಾರೆ. ಈ 30% ಟ್ಯಾಕ್ಸ್ ಅಪ್ಲೈ ಆಗುತ್ತಾ, ಅಪ್ಲೈ ಆಗಲ್ವಾ ಅನ್ನೋದನ್ನ ಫಸ್ಟ್ ನೋಡ್ಬೇಕು. ಚಾನ್ಸಸ್ ತುಂಬಾ ಇದೆ, ಅಪ್ಲೈ ಮಾಡ್ತಾರಂತ ಹೇಳ್ತಾ ಇದಾರೆ ತುಂಬಾ ಜನ. ಸೊ ಅದನ್ನ ಊಹೆಗಳನ್ನೆಲ್ಲ ನಾವು ನಂಬಕ್ಕಾಗಲ್ಲ. ಸೊ ಬಜೆಟ್ ಏನಾಗುತ್ತೆ ಅನ್ನೋದನ್ನ ಫಸ್ಟ್ ನೋಡೋಣ. ಓಕೆನಾ? ಫಸ್ಟ್ ಪಾಯಿಂಟ್. ಸೆಕೆಂಡ್ ಬರುತ್ತೆ ಲಾಕ್ ಇನ್ಕ್ರೀಸ್. ಓಕೆನಾ? ಲಾಕ್ ಅಲ್ಲಿ ಏನ್ ಮಾಡ್ತಾರೆ, ಆಲ್ರೆಡಿ ಸೆಲ್ಲಿಂಗ್ ಅಲ್ಲಿ ನೋಡ್ಲಿಕ್ಕೆ ನಮಗೆ 5 lakh ವರೆಗೂ ನಮಗೆ ಏನಿದೆ ಅದರೊಂದು ಕಾಸ್ಟ್ ಇದೆ. ಸೊ 5 lakh ವರೆಗೂ ನಮಗೆ ಸೆಲ್ಲಿಂಗ್ ಮಾಡೋ ಅವಕಾಶ ಇದೆ. ಸೆಲ್ಲಿಂಗ್ ಮಾಡೋ ಅವಕಾಶ ಅಂದ್ರೆ ಅಲ್ಲಿ ಮ್ಯಾಕ್ಸಿಮಮ್ ಒಂದು ಅಮೌಂಟ್ ನಾವು ಎಷ್ಟಿಗೆ ನೋಡ್ತೀವಿ ಅಂದ್ರೆ 5 lakh ವರೆಗೂ ನೋಡ್ತೀವಿ ಸೆಲ್ಲಿಂಗ್ ಮಾಡೋಕೆ. ಸೊ ಅದನ್ನ ಏನ್ ಮಾಡ್ತಾ ಇದಾರೆ, 25 to 30 lakh ತಗೊಂಡು ಹೋಗ್ತಾ ಇದಾರೆ. ಓಕೆನಾ? ಸೊ 25ರಿಂದ 30 ಲಕ್ಷಕ್ಕೆ ಏನಾದ್ರೂ ಲಾಕ್ ಸೈಜ್ ನ ಇನ್ಕ್ರೀಸ್ ಮಾಡಿದ್ರೆ ಸೊ ತುಂಬಾ ಎಫೆಕ್ಟ್ ಆಗುತ್ತೆ. ಇದೊಂದು ಮಾರ್ಕೆಟ್ಗೆ ತುಂಬಾ ಬ್ಯಾಡ್ ನ್ಯೂಸ್ ಅಂತ ಅನ್ಕೊಳ್ಬಹುದು. ಓಕೆನಾ? ಸೊ ಇದ್ರ ಮೇಲೆ ಸ್ವಲ್ಪ ಗಮನ ಕೊಡಿ. ಇದು ಸೆಲ್ಲಿಂಗ್ ಈ ತರ ಆದ್ರೆ ಇನ್ನ ಬಯರ್ಸ್. ಸೊ ಬಯರ್ಸ್ಗೆ ಏನಾಗುತ್ತೆ, 5ರಿಂದ 10 ಸಾವಿರದಿಂದ ಯಾರು ಟ್ರೇಡ್ ಮಾಡ್ತಾ ಇದ್ರು ಅವ್ರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಅದೇನಾಗುತ್ತೆ, 5ರಿಂದ 10 ಸಾವಿರದಿಂದ ಟ್ರೇಡ್ ಮಾಡೋರಿಗೆ ಇನ್ ಮುಂದೆ ಆಗೋದೇ ಇಲ್ಲ. ಸ್ಟಾಕ್ಸ್ ಯಾವ ತರ ಫಿಕ್ಸ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಮಿನಿಮಮ್ ಬಯರ್ಸ್ಗೆ ಇವಾಗ 5,000, 2,000, 10,000 ಏನು ಟ್ರೇಡಿಂಗ್ ಮಾಡ್ತಿದ್ರು ಇದು ಸಾಧ್ಯ ಇಲ್ಲ ಇನ್ ಮುಂದೆ. ಇನ್ನು ನಿಮಗೆ ಬೇಕಾಗುತ್ತೆ ಆಪ್ಷನ್ ಬಯರ್ಸ್ಗೆ ಮಿನಿಮಮ್ 50ರಿಂದ 60 ಸಾವಿರ. ಓಕೆನಾ? 50ರಿಂದ 60 ಸಾವಿರ ಬೇಕಾಗುತ್ತೆ ಏನಾದ್ರು ಲಾಕ್ ಸೈಜ್ ಇನ್ಕ್ರೀಸ್ ಮಾಡಿದ್ರೆ. ಓಕೆನಾ? ಸೊ ಇದಾದ್ಮೇಲೆ ಸೊ ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ, ಆಪ್ಷನ್ ಟ್ರೇಡಿಂಗ್ ಅನ್ನ ಅಥವಾ ಡೆರಿವೇಟಿವ್ಸ್ ಟ್ರೇಡಿಂಗ್ ಅನ್ನ ನಾವು ಸ್ಪೆಕ್ಯುಲೇಟಿವ್ ಇನ್ಕಮ್ ಅಂತ ನಾವು ಪರಿಗಣಿಸ್ತೀವಿ. ಸೊ ಸ್ಪೆಕ್ಯುಲೇಟಿವ್ ಇನ್ಕಮ್ ಅಂತ ಪರಿಗಣಿಸಿದ್ರೆ ಏನಾಗುತ್ತೆ, ಸ್ಪೆಕ್ಯುಲೇಟಿವ್ ಅಂದ್ರೆ ಏನು, ಲೈಕ್ ಲಾಟ್ರಿ ತರ. ಓಕೆನಾ? ಸೊ ನಾವು ಯಾವ್ದೋ ಒಂದು ಲಾಟ್ರಿ ತೊಗೊಳ್ತೀವಿ, ಲಾಟ್ರಿಲಿ ಸಿಕ್ತಂದ್ರೆ ಅದರಲ್ಲಿ 30% ಡೈರೆಕ್ಟ್ ಕಟ್ ಮಾಡ್ತಾರೆ. ಸೊ ಇದು ಸ್ಪೆಕ್ಯುಲೇಟಿವ್ ಇನ್ಕಮ್. ಸೊ ಇಲ್ಲಿ ನೋಡಿ ತುಂಬಾ ಕಷ್ಟ ಇದೆ ಈ ತರ ಆದ್ರೆ. ಓಕೆನಾ? ಸೊ ಇವೆಲ್ಲ ಬ್ಯಾಡ್ ನ್ಯೂಸ್ ಇದೆ. ಸೊ ಇನ್ನ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಸೊ ಗುಡ್ ನ್ಯೂಸ್ ನೋಡಬಹುದು, ಟ್ಯಾಕ್ಸ್ ಸ್ಲ್ಯಾಬ್. ಓಕೆನಾ?
ಟ್ಯಾಕ್ಸ್ ಸ್ಲ್ಯಾಬ್ ಕಡಿಮೆ ಮಾಡ್ತಾರ ಅಥವಾ ಇಲ್ವಾ? ಸೊ ತುಂಬಾ ಜನ ಹೇಳೋದಾದ್ರೆ ಅನಾಲಿಸಿಸ್ ಎಲ್ಲ ಟ್ಯಾಕ್ಸ್ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ. ಕಡಿಮೆ ಆದ್ರೆ ಒಂದು ಮಾರ್ಕೆಟ್ ಅಲ್ಲಿ ಬಜೆಟ್ ದಿನ ಒಂದು ಮಾರ್ಕೆಟ್ ಅಲ್ಲಿ ಒಳ್ಳೆ ಗ್ರೋವಿಂಗ್ ನೋಡ್ಲಿಕ್ಕೆ ಸಿಗುತ್ತೆ ನಮ್ಗೆ. ಓಕೆನಾ, ಒಳ್ಳೆ ಒಂದು ಬುಲಿಶ್ ಮೂವ್ಮೆಂಟ್ ನೋಡ್ಲಿಕ್ಕೆ ಸಿಗುತ್ತೆ. ಟ್ಯಾಕ್ಸೇಷನ್ ಅಲ್ಲಿ ಏನಾದ್ರು ಸ್ವಲ್ಪ ಜಾಸ್ತಿ ಮಾಡಿದ್ರೆ, ಮತ್ತೆ ಸ್ಲ್ಯಾಬ್ ಗಳನ್ನ ಏನಾದ್ರು ಚೇಂಜಸ್ ಮಾಡಿದ್ರೆ, ಓಕೆನಾ, ಸ್ಲ್ಯಾಬ್ ಗಳನ್ನ ಚೇಂಜಸ್ ಮಾಡಿದ್ರೆ 5 ಲಕ್ಷ ಇದ್ದದ್ದು ಸೊ ಇವಾಗ ನೋಡಿ ಪ್ರೆಸೆಂಟ್ 5 ಲಕ್ಷ ಇದೆ. ಓಕೆನಾ, ನೋ ಟ್ಯಾಕ್ಸ್. ಇವಾಗ 5 ರಿಂದ 7 ಲಕ್ಷ ಏನೋ ಇದೆ. ಓಕೆನಾ, ನೋ ಟ್ಯಾಕ್ಸ್ ಇದೆ. ಸೊ 7 ಲಕ್ಷದಿಂದ 8 ಲಕ್ಷ 10 ಲಕ್ಷ ಅದಕ್ಕೊಂದು ಬೇರೆ ಟ್ಯಾಕ್ಸ್ ಇದೆ. ಓಕೆನಾ, ಸೊ ಇದು ಕೆಲವೊಂದು ಪರ್ಸೆಂಟೇಜ್ ಇದೆ. ಅದ್ರಲ್ಲಿ ಏನಾದ್ರು ಮತ್ತೆ ಜಾಸ್ತಿ ಮಾಡಿದ್ರೆ ಇದು ಮಾರ್ಕೆಟ್ ಗೆ ತುಂಬಾ ನೆಗೆಟಿವ್ ನ್ಯೂಸ್ ಆಗುತ್ತೆ. ಮಾರ್ಕೆಟ್ ಸೀದಾ ಸೆಲ್ಲಿಂಗ್ ನೋಡಲಿಕ್ಕೆ ನಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಬರುತ್ತೆ ಏನಾದ್ರು ಟ್ಯಾಕ್ಸ್ ಸ್ಲ್ಯಾಬ್ ನ ಚೇಂಜಸ್ ಮಾಡಿಲ್ಲ ಅಂದ್ರೆ ಸೇಮ್ ಹೇಗಿದೆಯೋ ಹಂಗೆ ಕೂಡ ಇದು ಕೂಡ ಒಂದು ಗುಡ್ ನ್ಯೂಸ್ ನಮಗೆ. ಓಕೆನಾ, ಟ್ಯಾಕ್ಸ್ ಸ್ಲ್ಯಾಬ್ ನ ಏನೋ ಚೇಂಜಸ್ ಮಾಡಿಲ್ಲ ಅಂದ್ರೆ ಸೊ ಇದು ಕೂಡ ಗುಡ್ ನ್ಯೂಸ್ ಆಗುತ್ತೆ. ಸೊ ಏನು ಚೇಂಜಸ್ ಮಾಡಿದ್ರೆ ಒಳ್ಳೆದೇ. ಸೊ ಮಾರ್ಕೆಟ್ ಅಲ್ಲಿ ಒಳ್ಳೆ ಒಂದು ಬುಲಿಶ್ನೆಸ್ ನೋಡ್ಲಿಕ್ಕೆ ನಮಗೆ ತುಂಬಾ ಸಿಗುತ್ತೆ. ಇಷ್ಟು ನನಗೆ ಸ್ಟಡಿ ಮಾಡಿದೀನಿ. ಸೊ ನಾವು ಇನ್ವೆಸ್ಟರ್ಸ್ ಅಲ್ವೇ ಅಲ್ಲ. ಸೊ ಇನ್ವೆಸ್ಟರ್ಸ್ ಯಾರಾದ್ರೂ ಇದ್ರೆ ಸೊ ಅದ್ರ ಬಗ್ಗೆ ನೀವು ಡೀಪ್ಲಿ ಸ್ಟಡಿ ಮಾಡಿ ಮತ್ತೆ ಇನ್ವೆಸ್ಟಿಂಗ್ ಬಗ್ಗೆ ನೀವು ಫೋಕಸ್ ಮಾಡಿ. ಓಕೆನಾ, ಸೊ ನೆಕ್ಸ್ಟ್ ಏನ್ ಬರುತ್ತೆ, ಲಾಸ್ಟ್ 5 ಇಯರ್ ಅಲ್ಲಿ ನಮ್ಮ ಬ್ಯಾಂಕ್ ನಿಫ್ಟಿ ಯಾವ ತರ ಪರ್ಫಾರ್ಮ್ ಮಾಡಿದೆ. ಓಕೆನಾ, ನಮ್ಮ ಬ್ಯಾಂಕ್ ನಿಫ್ಟಿ ಯಾವ ತರ ಪರ್ಫಾರ್ಮ್ ಮಾಡಿದೆ ನಾವು ಚಾರ್ಟ್ ಅಲ್ಲಿ ನೋಡೋಣ. ಸೊ ಎಸ್, ಸೊ ಇದು 2019 ಚಾರ್ಟ್ ಇದೆ. ಓಕೆ, ಸೊ ಇದು ಒಂದು ಚಾರ್ಟ್ ಅಲ್ಲಿ ನನಗೆ ಈ ಒಂದು ಚಾರ್ಟ್ ಅಲ್ಲಿ 15 ಮಿನಿಟ್ 5 ಮಿನಿಟ್ ನಮಗೆ ಕ್ಯಾಂಡಲ್ಸ್ ನೋಡ್ಲಿಕ್ಕೆ ಸಿಗಲ್ಲ. ಬಿಕಾಸ್ ಸೊ ಇದ್ರಲ್ಲಿ ನಾನು ಏನ್ ಇಟ್ಟಿದ್ದೀನಿ ಅಂದ್ರೆ 2 ಅವರ್ ಚಾರ್ಟ್ ಇಟ್ಟಿದ್ದೀನಿ. 2 ಅವರ್ಸ್ ಅಲ್ಲಿ ಮಾರ್ಕೆಟ್ ಯಾವ ತರ ಮೊಮೆಂಟಮ್ ಮಾಡಿದೆ ಅನ್ನೋದನ್ನ ನಾವು ಏನ್ ಮಾಡೋಣ ಈ ಒಂದು ಚಾರ್ಟ್ ಅಲ್ಲಿ ಗಮನಿಸೋಣ. ಓಕೆನಾ, 2019 ಚಾರ್ಟ್ ಇದೆ. ಸೊ 2019 ಏನಾಗಿದೆ, ಸೊ ನೋಡಿ ಇಲ್ಲಿ ಏನಾಗಿದೆ 2019 ಗಮನಿಸಬಹುದು. ಸೊ ಫಸ್ಟ್ ಏನಾಗಿದೆ, ಫಸ್ಟ್ 2 ಅವರ್ ಮಾರ್ಕೆಟ್ ಸೆಲ್ಲಿಂಗ್ ಇದೆ. ಅಂದ್ರೆ ಬೈಯಿಂಗು ಬಂದಿಲ್ಲ, ಸೆಲ್ಲಿಂಗು ಬಂದಿಲ್ಲ. ಸ್ಲೋಲಿ ಮಾರ್ಕೆಟ್ ಓಪನ್ ಆಗಿದೆ, ಸ್ಲೋಲಿ ಸೆಲ್ಲಿಂಗ್ ಬಂದಿದೆ, ಮತ್ತೆ ರಿಕವರ್ ತಗೊಂಡಿದೆ, ಒಂದು ಡೋಜಿ ಕ್ಯಾಂಡಲ್ ಆಗಿದೆ. ಓಕೆನಾ, ಸೊ ಅದಾದ್ಮೇಲೆ 2019 ಏನಾಗಿದೆ 2 ಅವರ್ ಆದ್ಮೇಲೆ ಅಂದ್ರೆ 11 ಗಂಟೆ ಸುಮಾರು ಏನಾಗಿದೆ, ಸೊ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಬೈಯಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಓಕೆನಾ, ಒಳ್ಳೆ ಒಂದು ಬೈಯಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಬೈಯಿಂಗ್ ನೋಡ್ಲಿಕ್ಕೆ ಸಿಕ್ಕಾದ ತಕ್ಷಣ ನೆಕ್ಸ್ಟ್ 2 ಅವರ್ ಅಲ್ಲಿ ಏನಾಗಿದೆ, ಸೆಲ್ಲಿಂಗ್ ಬಂದ್ಬಿಟ್ಟಿದೆ, ಹೆವಿ ಸೆಲ್ಲಿಂಗ್ ಬಂದಿದೆ ನೋಡಿ. ಓಕೆನಾ, ಹೆವಿ ಸೆಲ್ಲಿಂಗ್ ಬಂದಿದೆ. ಸೊ ಇದು ನಮಗೆ 2019 ಚಾರ್ಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಓಕೆ, ಸೊ 2 ಅವರ್ ಚಾರ್ಟ್ ಅಲ್ಲಿ. ಸೊ ಇಲ್ಲಿ ನಮ್ಗೆ ಏನ್ ಅರ್ಥ ಆಗುತ್ತೆ, ಸೊ ಫಸ್ಟ್ ಸೆಲ್ಲಿಂಗ್ ಆಗಿದೆ ಮಾರ್ಕೆಟ್. ಓಕೆನಾ, ಸೆಲ್ಲಿಂಗ್ ಇತ್ತು, ಅದಾದ್ಮೇಲೆ ಸ್ವಲ್ಪ ಬೈಯಿಂಗ್ ಬಂತು, ಸೆಲ್ಲಿಂಗ್ ಬಂತು. ಓಕೆನಾ, ಹ್ಯೂಜ್ ಸೆಲ್ಲಿಂಗ್ ಬಂದಿದೆ, ಹ್ಯೂಜ್ ಸೆಲ್ಲಿಂಗ್ ಬಂದು ಸೊ ನೆಕ್ಸ್ಟ್ ಏನಾಗಿದೆ, ಸ್ಲೋಲಿ ಒಂದು ಡೋಜಿ ಕ್ಯಾಂಡಲ್ ಆಗಿ ಮಾರ್ಕೆಟ್ ಕ್ಲೋಸ್ ಆಗಿದೆ. ಸೊ ವರ್ಕ್ ನಲ್ಲಿ ಮಾರ್ಕೆಟ್ ಅಲ್ಲಿ ಫಸ್ಟ್ ಬೈಯಿಂಗ್ ಬಂದು ಸೆಲ್ಲಿಂಗ್ ಬಂದಿದೆ. ಯಾವಾಗ, ಇದು 2019. ಓಕೆ, ಸೊ ನೆಕ್ಸ್ಟ್ ಇಯರ್ ಅಲ್ಲಿ ಏನಾಗಿದೆ 2020. ಸೊ 2020 ಏನಾಗಿದೆ, ಸೊ 2020 ನೋಡ್ಬೋದು ಫಸ್ಟ್ ಏನಾಗಿದೆ, ಒಂದ್ ಸ್ವಲ್ಪ ಸೆಲ್ಲಿಂಗ್ ಬಂದೆ, ರಿಕವರ್ ಮಾಡ್ಕೊಂಡಿದೆ. ಓಕೆ, ರಿಕವರ್ ಮಾಡ್ಕೊಂಡು ಸೊ ಒಂದು ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಆಗಿದೆ. ಓಕೆ, ಮಾರ್ಕೆಟ್ ಸೆಲ್ಲಿಂಗ್ ಆಗಿದೆ, ಏರಿಳಿತ ಇದೆ, ವಾಲಟಿಲಿಟಿ ಇದೆ. ತುಂಬಾ ಜನರಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಮಾಡೋರಿಗೆ SL ಕೂಡ ಹಿಟ್ ಆಗಿರುತ್ತೆ, ನೋ ಡೌಟ್. ಸೊ SL ಬಗ್ಗೆ ನಾವು ಮಾತಾಡೋದು ಬೇಡ. ಸೊ ನಾವು ಜಸ್ಟ್ ಚಾರ್ಟ್ ಅನ್ನು ರೀಡ್ ಮಾಡ್ತಾ ಇದೀವಿ. ಓಕೆ, ಸೊ ಅದಾದ್ಮೇಲೆ ಏನಾಗಿದೆ, ಮತ್ತೆ ಸೆಲ್ಲಿಂಗ್ ಬಂದಿದೆ, ಇಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ ಈ ಒಂದು ಏರಿಯಾದಲ್ಲಿ. ಸೊ ಹ್ಯೂಜ್ ಸೆಲ್ಲಿಂಗ್ ಬಂದಿದೆ. 2019 ಮೊಮೆಂಟ್ ಸ್ವಲ್ಪ ಬೈಯಿಂಗ್ ಬಂದು ಸೆಲ್ಲಿಂಗ್ ಬಂತು. ಸೊ 2020 ಮಾರ್ಕೆಟ್ ಒಂದು ಸೈಡ್ ಬೇಸ್ ಆಗಿ ಸೆಲ್ಲಿಂಗ್ ಬಂದಿದೆ. ಓಕೆ, ಸೊ ಇದು 2020 ಇರೋ ಒಂದು 2 ಅವರ್ ಚಾರ್ಟ್, ರೈಟ್. ಸೊ ನೆಕ್ಸ್ಟ್ ಯಾವ ಚಾರ್ಟ್ ಇದೆ ಹಾಗಾದ್ರೆ, ಎಸ್, ನೆಕ್ಸ್ಟ್ ಚಾರ್ಟ್ ಇದೆ 2021. ಓಕೆನಾ, 2021 ಏನಾಗಿದೆ, 2021 ಬಜೆಟ್ ದಿನ ಆಗಿರೋದು ಈ ಹಿಂದೆ ಯಾವಾಗೂ ಆಗಿಲ್ಲ, ಮುಂದೆ ಆಗುತ್ತಿಲ್ವೋ ನಮಗೂ ಗೊತ್ತಿಲ್ಲ. ಓಕೆನಾ, ಏನಾಗಿದೆ ಅಂದ್ರೆ ಸ್ಟಾರ್ಟಿಂಗ್ ಏನ್ ಮಾರ್ಕೆಟ್ ಓಪನ್ ಆಗಿದೆಯೋ, ಓಕೆನಾ, ಇದು ನನ್ನ ಪ್ರಕಾರ 1 ಅವರ್ ಚಾರ್ಟ್ ಇದೆ. ಅದು ಓಕೆನಾ, 1 ಅವರ್ ಚಾರ್ಟ್ ಇದೆ. ಎಸ್, 1 ಅವರ್ ಚಾರ್ಟ್ ಇದೆ. ಏನು ಮಾರ್ಕೆಟ್ ಸ್ಟಾರ್ಟಿಂಗ್ ಓಪನ್ ಆಗಿದೆಯೋ, ಓಪನ್ ಆದಾಗಿನಿಂದ ರ್ಯಾಲಿ ಬರ್ತಾನೆ ಇದೆ, ಎಲ್ಲೂ ನಿಂತೇ ಇಲ್ಲ. ಸೊ ಮಾರ್ಕೆಟ್ ಅಲ್ಲಿ ಹೆವಿ ಬೈಯಿಂಗ್ ಬಂದಿದೆ, ಹೆವಿ ಬುಲಿಶ್ ಆಗಿದೆ ಮಾರ್ಕೆಟ್ 2021. ಓಕೆನಾ, ಸೊ ಈ ತರ ಮಾರ್ಕೆಟ್ ಬಜೆಟ್ ದಿನ ಯಾವತ್ತೂ ಆಗಿಲ್ಲ. ಸೊ ಇದೇ ಒಂದು ಫಸ್ಟ್ ಅಂಡ್ ಲಾಸ್ಟ್ ಬಜೆಟ್ ಅಂತ ಅನ್ಸುತ್ತೆ ನಂಗೆ, ಈ ತರ ಆಗಿರೋದು. ಓಕೆನಾ, ಸೊ ನೆಕ್ಸ್ಟ್ ಬಜೆಟ್ ಅಲ್ಲಿ ಏನಾಗುತ್ತೆ ನಂಗೆ ಗೊತ್ತಿಲ್ಲ, ರೈಟ್. ಸೊ ನೆಕ್ಸ್ಟ್ ಯಾವುದು 2022. 2022 ಏನಾಗಿದೆ, 2022 ಗಮನಿಸಿ ಏನಾಗಿದೆ, ಇಲ್ಲಿ ಇದು ಕೂಡ 1 ಅವರ್ ಚಾರ್ಟ್ ಇದೆ. ಫಸ್ಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಏನಾಗಿದೆ, ಸ್ಲೋಲಿ ಒಂದು ಸೈಡ್ ಬೇಸ್ ಆಗಿದೆ. ಓಕೆನಾ, ಫಸ್ಟ್ 1 ಅವರ್ 1 ರಿಂದ 2 ಗಂಟೆ ಏನಾಗಿದೆ, 2.5 ಗಂಟೆ ಮಾರ್ಕೆಟ್ ಸೆಲ್ಲಿಂಗ್ ಇದೆ. ಓಕೆನಾ, ಸೆಲ್ಲಿಂಗ್ ಬೈಯಿಂಗು ಬಂದಿದೆ, ಸೆಲ್ಲಿಂಗು ಬಂದಿದೆ. ಅದಾದ್ಮೇಲೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಸೆಲ್ಲಿಂಗ್ ಬಂತು. ಓಕೆನಾ, ಒಳ್ಳೆ ಸೆಲ್ಲಿಂಗ್ ಬಂತು, ಆದಷ್ಟು ರಿಕವರ್ ಕೂಡ ಮಾಡ್ಕೊಂಡಿರ್ತೀವಿ. ಓಕೆನಾ, ಸೆಲ್ಲಿಂಗ್ ಬಂದು ರಿಕವರ್ ಮಾಡ್ಕೊಂಡಿದೆ. ಗಮನಿಸಿ 2019 ಸ್ಟಾರ್ಟ್ ಬೇಸ್ ಆಗಿದೆ, ಸೆಲ್ಲಿಂಗ್ ಬಂತು. ಓಕೆ, 2020 ಕೂಡ ಆಲ್ಮೋಸ್ಟ್ ಸೆಲ್ಲಿಂಗ್ ಬಂದಿದೆ. 2021 ಬೈಯಿಂಗ್ ಬಂದಿದೆ. ಸೊ ಮತ್ತೆ 2022 ಏನ್ ನಡೆದಿದೆ, ಇಲ್ಲಿ 2022 ಕೂಡ ಮಾರ್ಕೆಟ್ ಫಸ್ಟ್ ಸ್ಟಾರ್ಟ್ ಬೇಸ್ ಆಗಿದೆ, ಸೆಲ್ಲಿಂಗ್ ಬಂದಿದೆ, ಆಮೇಲೆ ಮತ್ತೆ ಬೈಯಿಂಗ್ ಬಂದಿದೆ. ಅಂದ್ರೆ ಬೈಯಿಂಗ್ ಸೆಲ್ಲಿಂಗ್ ಏನ್ ಬಂದಿದೆ ಅದನ್ನ ರಿಕವರ್ ಮಾಡ್ಕೊಂಡಿದೆ. ಸೊ ಇದು 2022 ಚಾರ್ಟ್. ಓಕೆನಾ, ಸೊ ಲಾಸ್ಟ್ ಚಾರ್ಟ್ ಯಾವ್ದು ಸಿಗುತ್ತೆ ನಮಗೆ, ಲಾಸ್ಟ್ ಚಾರ್ಟ್ ಸಿಗುತ್ತೆ ಇದರಲ್ಲಿ 2023. ಓಕೆ, ಸೊ 2023 ಏನಾಗಿದೆ ಗಮನಿಸಿ. 2023 ಏನಾಗಿದೆ, ಫಸ್ಟ್ 1 ಅವರ್ ಏನಾಗಿದೆ ಇಲ್ಲಿ ಗಮನಿಸಿ. ಫಸ್ಟ್ 1 ಅವರ್ ಮಾರ್ಕೆಟ್ ಸರ್ವಿಸ್ ಆಗಿದೆ, ಸ್ಲೋಲಿ ಒಂದು ಬೈಯಿಂಗ್ ಬಂದಿದೆ. ಓಕೆನಾ, ಬೈಯಿಂಗ್ ಬಂದು ಅಗೇನ್ ಮತ್ತೆ ಇಲ್ಲಿಂದ ಸೆಲ್ಲಿಂಗ್ ಬಂದಿದೆ. ಸೊ ಹ್ಯೂಜ್ ಸೆಲ್ಲಿಂಗ್ ಇದೆ, ಇದು ಹ್ಯೂಜ್ ಸೆಲ್ಲಿಂಗ್ ಇದೆ.
ಫಸ್ಟ್ ಬೈಯಿಂಗ್ ಬಂತು, ಆಮೇಲೆ ಸೆಲ್ಲಿಂಗ್ ಬಂದಿದೆ. ಸೊ ಇದು 2023ರಲ್ಲಿ ನಮಗೆ ಸಿಕ್ತಿರೋ ಚಾರ್ಟ್. ಟೋಟಲಿ ಇದು 5 ಇಯರ್ಸ್ ಚಾರ್ಟ್ ಇದೆ. 5 ಇಯರ್ಸ್ ಅಲ್ಲಿ ನಮ್ಗೆ ಏನ್ ಹೇಳ್ತಿದೆ, 5 ಇಯರ್ಸ್ ಅಲ್ಲಿ ನಮ್ಗೆ ಏನ್ ಹೇಳ್ತಾ ಇದೆ ಒಂದು ಚಾರ್ಟ್. 5 ಇಯರ್ಸ್ ಅಲ್ಲಿ ನಮಗೆ ಹೇಳ್ತಾ ಇದೆ ಫಸ್ಟ್ ಆಲ್ಮೋಸ್ಟ್ ಬೈಯಿಂಗ್ ಬಂದು ಸೆಲ್ಲಿಂಗ್ ಬಂದಿದೆ, ಅಥವಾ ಸೈಡ್ವೇಸ್ ಆಗಿ ಸೆಲ್ಲಿಂಗ್ ಬಂದಿದೆ. 2021ರ ಚಾರ್ಟ್ ಅನ್ನು ಬಿಟ್ಟರೆ ಇಲ್ಲಿ ಏನಾಗಿದೆ, ಆಲ್ಮೋಸ್ಟ್ ಸೆಲ್ಲಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೊ ಎಲ್ರು ಮೈಂಡಲ್ಲಿ ಕೊರಿತಾನೆ ಇದೆ. ಸೊ ಎಲ್ರು ಅನ್ಕೊಳ್ತಾ ಇದ್ದೀರಾ ಬಜೆಟ್ ನಾವು ಯಾವ ತರ ಒಂದು ಟ್ರೇಡಿಂಗ್ ನ ಮಾಡಬಹುದು, ಓಕೆನಾ. ಸೊ ಬಜೆಟ್ ಟ್ರೇಡಿಂಗ್ ಮಾಡೋದನ್ನ ಆಲ್ರೆಡಿ ನೀವು ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅನ್ಕೊಂಡಿದ್ದೀನಿ. ಬಜೆಟ್ ಯಾವ ತರ ಮಾರ್ಕೆಟ್ ಮೊಮೆಂಟಮ್ ಇರುತ್ತೆ, ಯಾವ ತರ ಒಂದು ವಾಲಟಿಲಿಟಿ ಇರುತ್ತೆ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ಓಕೆ, ಸೊ ಇವಾಗ ಅದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡೋದು ಬೇಡ. ಸಾಧ್ಯ ಆದ್ರೆ ಜಸ್ಟ್ ಒಂದು ಟಿಪ್ಸ್ ಕೊಡ್ತೀನಿ ನಾನು, ಓಕೆನಾ. ಇದು ಟಿಪ್ಸ್ ಅನ್ಕೋಬೇಡಿ, ಒಂದು ಏನ್ ಅನ್ಕೋತೀರಾ ಅನ್ಕೊಳ್ಳಿ, ಓಕೆನಾ. ಸೊ ಇದರಲ್ಲಿ ಇದೇ ತರ ಮಾಡಿ ಅಂತ ಯಾರಿಗೂ ಹೇಳಿಕೆ ಆಗಲ್ಲ. ಸೊ ಸ್ಕ್ಯಾಲ್ಪರ್ಸ್ ಆಗಿ ಓಕೆನಾ, ಅವತ್ತಿನ ದಿನ ಪೊಸಿಷನ್ ಕ್ರಿಯೇಟ್ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ. ಬಜೆಟ್ ದಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಯಾವ ವರ್ಕ್ ಆಗಲ್ಲ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ವರ್ಕ್ ಆಗಲ್ಲ, ನಿಮ್ ಯಾವ EMA ವರ್ಕ್ ಆಗಲ್ಲ, ಯಾವುದೇ ಒಂದು ನಿಮ್ಮ ಸ್ಟ್ರಾಟಜಿ ವರ್ಕ್ ಆಗಲ್ಲ, ಓಕೆನಾ. ನನ್ನ SBI ಸ್ಟ್ರಾಟಜಿ ಅದು ಕೂಡ ವರ್ಕ್ ಆಗಲ್ಲ. ಸೊ ಸಾಧ್ಯ ಆದಷ್ಟು ಸ್ಕ್ಯಾಲ್ಪಿಂಗ್ ಮಾಡೋಕೆ ಟ್ರೈ ಮಾಡಿ. ಎಲ್ಲಿ ಮೊಮೆಂಟಮ್ ಸಿಗುತ್ತೋ ಆ ಒಂದು ಮೊಮೆಂಟಮ್ ನ ಕ್ಯಾಪ್ಚರ್ ಮಾಡ್ಕೊಂಡು ದುಡ್ಡನ್ನ ಮಾಡೋಕೆ ಟ್ರೈ ಮಾಡಿ. ಇಲ್ಲ ಅಂದ್ರೆ ನನ್ನ ಪ್ರಕಾರ ಇವೆಂಟ್ಸ್ ದಿನ ಟ್ರೇಡ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಸಾಧ್ಯ ಆದ್ರೆ ಟ್ರೇಡಿಂಗ್ ನ ಇಗ್ನೋರ್ ಮಾಡಿ, ಅವಾಯ್ಡ್ ಮಾಡಿ. ಓಕೆ, ಸೊ ಇದು ನನ್ನ ಒಂದು ಅನಿಸಿಕೆ ಇದೆ. ಫಸ್ಟ್ ಏನು ಪ್ರಾಫಿಟ್ ಒಂದು ಕ್ಯಾಪ್ಚರ್ ಮಾಡ್ಕೊಳ್ತಿರೋ ಪ್ರಾಫಿಟ್ ನ ಮಾಡ್ಕೊಳ್ಳಿ, ಬುಕಿಂಗ್ ಮಾಡ್ಕೊಳ್ಳಿ. ಸುಮ್ನೆ ಬಜೆಟ್ ನ ಎಂಜಾಯ್ ಮಾಡ್ತಾ ಸುಮ್ನೆ ನೋಡ್ತಾ ಇರಿ ಚಾರ್ಟ್ ನ. ಸೊ ಅದಾದ್ಮೇಲೆ ಯಾವುದೇ ಒಂದು ಟ್ರೇಡ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಇದು ಒಂದು ನನ್ನ ಅಭಿಪ್ರಾಯ ಇದೆ. ಸೊ ಇನ್ನ ನಿಮಗೆ ಬಿಟ್ಟಿದ್ದು ಉಳಿದಿದ್ದು. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಬಜೆಟ್ ಅಲ್ಲಿ ಸೆಲ್ಲಿಂಗ್ ಬರುತ್ತಾ ಬೈಯಿಂಗ್ ಬರುತ್ತಾ ಅನ್ನೋದನ್ನ ಒಂದು ಕಾಮೆಂಟ್ ಸೆಕ್ಷನ್ ನಿಮ್ಮ ಅಭಿಪ್ರಾಯನ ತಿಳಿಸಿ. ಎಲ್ರಿಗೂ ಧನ್ಯವಾದಗಳು.